ಬದುಕು ಜಟಕ ಬಂಡಿ. ಈಗ ಎಲ್ಲೋ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಇವ್ರನ್ನೆಲ್ಲ ನಾನು ಒಪ್ಕೊಂಡು ನಾನು ಅಪ್ಪ ಅಂತ ಹೇಳ್ಸ್ಕೊಳಕ್ಕೆ ನನ್ನ ಹತ್ರ ಏನಿದೆ? ನಿಮ್ಮ ಹತ್ರ ಏನು ಕೇಳಕ್ ಬಂದಿಲ್ಲ, ಹೆಸರಷ್ಟೇ ಕೇಳ್ತಾ ಇರೋದು. ಹೆಸರು ಈಗ ಅವ್ರ ಅಮ್ಮನ ಹೆಸರು ಹೇಳಿ ತಗೊಳ್ರಿ, ಅವ್ರ ಅಮ್ಮನ ಹೆಸರು ಹೇಳಿ ತಗೊಳ್ಳಿ ಮೇಡಮ್. ಅಪ್ಪನ ಹೆಸರು ಕೇಳಲ್ವಾ? ಯಾಕೆ ಕೇಳ್ತಾರೆ? ಸಮಾಜದಲ್ಲಿ ಕೇಳಲ್ವಾ? ಕೇಳಿದಾಗ ಇವ್ರು ಯಾಕೆ ಬಿಟ್ಟು ಹೋಗ್ಬೇಕಾಯ್ತು? ಅವ್ರು ಬಿಟ್ಟು ಹೋಗಿದ್ದವ್ರ ತಾಯಿ ಮಗಳ. ನಾನ್ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? 3 ತಿಂಗಳಲ್ಲಿ ಯಾರು ಮಾಡಿದ ತಪ್ಪಿಗೆ ಯಾರಿಗೆ ಶಿಕ್ಷೆ ಕೊಡ್ತಾ ಇದ್ದೀರಿ? ನಾನೇನ್ ಮಾಡ್ಬೋದು ಹೇಳಿ ಮೇಡಮ್? ನೀವು ಒಪ್ಪಕ್ ತಯಾರಿಲ್ಲ ಅನ್ನೋದಷ್ಟೇ ಸಮಸ್ಯೆನೇ ವಿನಃ ನೀವು ನಾಳೆ ಬೆಳಗ್ಗೆ ನಿಮ್ಮ ಆಸ್ತಿ ಬರ್ಕೊಡಿ ಅಂತ ಯಾರು ಕೇಳ್ತಾ ಇಲ್ಲ. ನಾನು ಈಗ ಹೇಳ್ತಿದ್ದೀನಲ್ಲ, ಸರ್ಚ್ ಮಾಡ್ಬಿಟ್ಟು ನನ್ನ ಮೇಲೆ ಏನೇನೈತೋ ನೋಡ್ಬಿಡ್ರಿ. ನಾನೇನು ಸರ್ಚ್ ಮಾಡಲ್ಲ, ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಮಗಳು ಅಂತ ಪ್ರೂಫ್ ಆದ್ರೆ ಬೇಕಾದ್ರೆ ನೀವು ಪ್ರೂಫ್ ಮಾಡ್ಕೊಳ್ರಿ, ನಾನು ಬೇಡ ಅನ್ನಲ್ಲ. ಪ್ರೂಫ್ ಆಗೋವರೆಗೂ ಕಾಯ್ಬೇಕಾ ಅಥವಾ ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡ್ಬಿಡ್ತೀರಾ? ನೀವು ದೊಡ್ಡ ಮನಸ್ಸು ಮಾಡಿ ಅನ್ನಿದ್ರೆ ನನಗೂ 4 ಮಕ್ಳಿದಾವೆ. ಈಗ ನನ್ನ ಅಂತ ನಿಮ್ಮಮ್ಮ ತೋರಿಸಿದ್ರೆ, ನಿಮ್ಮಮ್ಮ ನನ್ನ ಹತ್ರನೇ ಸಂಸಾರ ಮಾಡಿದ್ರೆ ನನ್ನ ಮೇಲೆ ಕರ್ಸಿ, ಇಲ್ಲ ನನ್ನ ಕರ್ಸಿ ನೀವು ಕೇಳಿ, ನೀವೇನು ಹೇಳ್ತೀರೋ ಅದಕ್ಕೆ ನಾನು ಹೊಣೆ. ಇಲ್ಲ, ನಿಮ್ಗೆ ಎರಡನೇ ಹೆಂಡತಿ ಬೇಡ ಅಂತಾರೆ ಅಂತ ಅನ್ನೋ ಬೇಜಾರಿಗೆ ಅಥವಾ ಭಯಕ್ಕೆ ಬೇಡ ಅಂತ? ಪಾಪ ಆಕೆ ಹೇಳ್ಬೇಕು ಅಂದ್ರೆ ಆಕೆ ಬಂದ್ಮೇಲೆ ನಾವು ಒಂದು ಸ್ವಲ್ಪ ಮನುಷ್ಯರಾಗಿ ಓಡಾಡ್ತಾ ಇದೀವಿ, ಚಾನ್ಸೇ ಇಲ್ಲ. ಮಲ್ತಾಯಿ ಆ ಮಲ್ತಾಯಿನೇ ಆವತ್ತು ಕರ್ಕೊಂಬಂದು ಮನೇಲಿ ಇಟ್ಕೊಂಡು ನಾನಾದ್ರೂ ಒಂದು ಏಟು ಹೊಡೆದಾಗ ಆ ತಾಯಿ ಅನ್ನ ಹಾಕೋಳ ಅವ್ಳಿಗೆ, ಅವಳ ಮೇಲೆ ಹೇಳಿದ್ರೆ ಅವರು ಉದ್ಧಾರ ಆಗಲ್ಲ. ಅಲ್ಲ, ನನ್ನ ಮಗಳಂತಲ್ಲ, ಅಂತ ಮಕ್ಳು ಇರಬಾರ್ದು, ಅಂತ ಅಪ್ಪ ಅಂತ ಅಡ್ರೆಸ್ಸೇ ಗೊತ್ತಿಲ್ಲದ ಮಕ್ಳು ಇರಬಾರ್ದು. ನಿಮ್ ತರ ಅಪ್ಪಂದ್ರೆ ಬಿಟ್ಟು ಹೋಗ್ಬಿಟ್ರೆ ಅಡ್ರೆಸ್ ಗೊತ್ತಿಲ್ಲದೆ ಇರೋ ಮಕ್ಕಳು ಎಲ್ಲ ಆಕಾಶದಿಂದ ಮಕ್ಕಳು ಅನಾಥ ಆಗೋದು. ನಾನ್ ಬಿಟ್ಟೋಗಿದ್ದೀನ? ನೀವು ನನ್ನಿಂದ ದೂರ ಆಗಿದ್ದೀರ ಹೊರತು ನಾನಂತೂ ಬಿಟ್ಟೋಗಿಲ್ಲ. ನೀವು ಹೆಂಡತಿ ಮಾಡಿದ ತಪ್ಪು ಮಗುಗೆ ಹೆಂಡತಿ ಮಾಡವಳೆ ಅಂತ ಹೇಳ್ಬಿಟ್ಟು ನಾವು ಸೇರ್ಸ್ಕೊಂಡು ಜೀವನ ಮಾಡಕ್ಕಾಗುತ್ತೆ ನಮ್ಮ? ನೋಡಿ, ನೀವು ನೋಡಿದ್ದೀರಾ ಹೋಗ್ಲಿ ಆ ಹುಡುಗಿನ? ನಾನು ಕರೆಕ್ಟ್ ಆಗಿ ಇವತ್ತು ಗುರ್ತಿಡಕ್ ನನ್ಗೆ ಸಾಧ್ಯ ಇಲ್ಲ. ನಾನು ಕರೆಸ್ತೀನಿ, ದಯವಿಟ್ಟು ಆ ಮಗುನ್ ಕರ್ಸಿ, ನಂದಿನಿನ್ ಕರ್ಸಿ. ನೋಡಿ, ಇಷ್ಟು ದೊಡ್ಡವಳಾಗಿ ಬೆಳ್ ನಿಂತಿದ್ದಾಳೆ. ನಾನೇನು ನೋಡಿದ್ದನ್ನ ನೋಡಕ್ಕೆ ಇವತ್ತು ನೋಡ್ತಾ ಇದ್ದೀನಿ. ನೋಡಕ್ ನೀವು ಅವಕಾಶನೇ ಕೊಟ್ಟಿಲ್ವಲ್ಲ ಅವಳಿಗೆ. ನಾನು ಯಾರಮ್ಮ ಕೊಡಕ್ಕೆ? ನಮಗ್ ಕನ್ಫರ್ಮ್ ಆಗ್ಬೇಕು. ನಾನು ನಿನ್ ಮಗಳು ಅಲ್ವೇನಪ್ಪ? ಅಪ್ಪ ನಮಗ್ ಕನ್ಫರ್ಮ್ ಆದ್ರೆ ನಾವೇನ್ ಬೇಕಾದ್ರೆ ಹೇಳ್ತೀವಿ. ನೀನ್ ನೋಡೋದು ಬೇಕಿಲ್ಲ, ಏನಿಲ್ಲ, ನೀನ್ ನನ್ನ ಮಗಳ ತಾನೆ, ಕನ್ಫರ್ಮ್ ಮಾಡ್ಸಿ. ಅಟ್ಲೀಸ್ಟ್ ನನ್ ಮುಖ ನೋಡಪ್ಪ ಒಮ್ಮೆ. ನೋಡಕ್ಕೆ ಅಂತ ತಾಯಿದಿರ ಹೊಟ್ಟೆಲ್ ಹುಟ್ಟಿ ಅಂತ ಹೆಸರು ತಗೊಂಡು ನೀವು ಹೋಗಿ ಬಂದು ನನಗೆ ಹೇಳಿದ್ರೆ ಇಲ್ಲಿವರೆಗೂ ಬರ್ತಿರ್ಲಿಲ್ಲ ನೀವು. ನಿಮ್ಮ ಅಜ್ಜಿ ಇದೆ, ಕರ್ಕೊಂಡ್ಬಂದು ನಿಲ್ಸ್ಬಿಟ್ಟು ಏನ್ ಹಿಂಗಾಯ್ತು? ಅಜ್ಜಿ ಎಲ್ಲಿ ಬರ್ತಾರೆ? ನೀವ್ ಅಪ್ಪ ಅಮ್ಮನೇ ನೋಡ್ಕೊಂಡಿಲ್ಲ ಅಂದ್ರೆ ಅಜ್ಜಿ ಯಾಕೆ ನೋಡ್ಕೋತಾರೆ? ಅವ್ರ ಅಜ್ಜಿ ಇದಾರೆ, ಎಷ್ಟು ವರ್ಷ ನೋಡ್ಕೋತಾರ ಅಜ್ಜಿ? ಬಂದು ಕೇಳ್ಬೋದಾಯ್ತಲ್ಲ ಒಂದ್ ಮಾತು. ಯಾವತ್ತನ ಬಂದು ಕೇಳಿದಾರೆ ಅಂತ ಕೇಳಿ, 4 ಜನ ಇಟ್ಕೊಂಡಲ್ಲ, ಒಬ್ಬರನ್ನಾದ್ರೂ ಇಟ್ಕೊಂಡು ನಮ್ಮ ಮನೆ ಬಾಗಿಲಿಗೆ ಬಂದು ನಾನು ಇರ್ತಿದ್ದೀನಿ, ನಿಮ್ಮ ಮಗಳು ಅಂತ ಏನನ್ನ ಯಾವತ್ತನ ಕೇಳಿದಾರೆ ಕೇಳಿ. ನೀನ್ ಹೋಗಿದ್ದಿಲ್ಲ ಅವ್ರ ಮನೆಗೆ ಯಾವಾಗಮ್ಮ? ಅವ್ರಿಗೆ ಗೊತ್ತೇ ಇಲ್ಲ ಅಂತಾರಲ್ಲ. 3rd ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮಮ್ಮ ಬಿಟ್ಟು ನಾನು ಕಳಿಸಿದಾಗ ನಾನು ಹೋಗಿದ್ದೆ ಇವ್ರ ಹತ್ರ. ಇವ್ರ ಬಾಗ್ಲಲ್ಲಿ ನಿಂತ್ಕೊಂಡು ಹೊಡೆದು ಬಿಡ್ತೀನಿ ಅಂದ್ರು. ಅದನ್ನೇ ನಾನು ಕೇಳಿದ್ದು. ಬಂದ್ರೆ ಅಂತ ಹೇಳಿದ್ರು. ಯಾವಾಗ? ಅಜ್ಜಿನೂ ಬೇಡ ಅಂತಾರೆ, ಮಾವ ಅಂತೂ ನಂಗೆ ಗೊತ್ತೇ ಇಲ್ಲ, ನಂದೇ 1000 ಕಷ್ಟ ಇದೆ ಅಂತಾರೆ. ಎಲ್ರಿಗೂ ಕಷ್ಟ ಇದೆ. ಇವರೆಲ್ಲ ಹೊಣೆ ಆಗಿರೋದಕ್ಕೆ ನಾನು ಒಬ್ಬ ಇಟ್ಕೊಂಡು ನಾನೇನಮ್ಮ ಹೊಣೆ ಮಾಡೋಣ? ನೀವು ತಾಯಿ ಹತ್ರ ಇದಿರ್ತಾನೆ, ಈಗ ತಾಯಿ ಜೊತೆ ತಾನೆ ನೀವು ಬಂದಿರೋದು? ತಾಯಿ ಎಲ್ಲಿ ನೋಡ್ಕೋತಾ ಇದಾರ ಅವ್ರನ್ನ? ಈಗ ಸಪರೇಟ್ ಆಗಿ ಬಂದ ಹಾಸ್ಟೆಲ್ ಅಲ್ಲಿ ಇದೆ ಆ ಮಗು. ಯಾವ ತಾಯಿ ಜೊತೆ ಇದೆ? ಹಾಸ್ಟೆಲ್ ಅಲ್ಲಿ ಇದೆ ಮಗು, ನಿಮ್ಗೆ ಅದು ಗೊತ್ತಿಲ್ಲ? ನನಗ್ ಏನ್ ಗೊತ್ತಾಗುತ್ತಮ್ಮ? ನಾನೇನ್ ನೋಡಿದೀನಿ, ಯಾವತ್ ನೋಡಿದೀನಿ? 22 ವರ್ಷ ಆಗಿದೆ ನಾನು ನೋಡಿ. ಬಂದಾಗ ಓಡಿಸ್ಬಿಟ್ರಂತಲ್ಲ. ನಾನ್ ಯಾಕೆ ಓಡ್ಸಣ? ನಾನ್ ಓಡ್ಸೇ ಇಲ್ರಿ. ಬಂದಾಗ ಓಡ್ಸಿರೋದ್ರೆ ನಮ್ ವಧೆ ಕೊಟ್ಟಿ ಮಾತಾಡಿದೀನಿ, ಬೈದಿದ್ದೀನಿ ಯಾವಾಗ ನಮ್ಮ ಮನೇಲಿ ಇದ್ದಾಗ. ಮಗ್ಲೇ ಅಲ್ಲ ಅಂದ್ರೆ ಮನೇಲಿ ಇಟ್ಕೊಂಡಿದ್ರಲ್ವಾ? ಅದು ರೈಲ್ವೆ ಸ್ಟೇಷನ್ ಅಲ್ಲಿ ಇವ್ರು ಬಿಟ್ಟು ಹೋದಾಗ, ಇವ್ರ ಅಮ್ಮ ಏನೋ ಬಿಟ್ಟು ಹೋದಾಗ ನನ್ನ ತಮ್ಮ ತಂದು ನಮ್ಮ ಕೈಲಿ ಕೊಟ್ಟಾಗ ನಾವು ಯಾವ್ದೋ ಇದಾದ್ರೂ ಹಿಂಗಿದೆ, ಏನೋ ಆಯ್ತು ಆಗಿತ್ತು ಅನ್ಸರ್ಲಿದ್ದರ್ಬ ಅಂತ ಇಟ್ಕೊಂಡು ಕ್ಲಾಸಿಗೆ ಸೇರ್ಸೋರು ಕ್ಲಾಸ್ಗಳು ಕ್ಲಾಸ್ ಹತ್ರ ನಮ್ಮ ಮನೆ ಹತ್ರ ಕ್ಲಾಸ್ಗೂ ಹೋಗಿದ್ದಾರೆ. ಆಮೇಲೆ ಅವ್ರ ತಾಯಿನೇ ಬಂದು ಕರ್ಕೊಂಡು ಹೋಗಿರ ತಿರ್ಗಾ. ಅಲ್ಲ ಅಪ್ಪ, ಗೊತ್ತಾದ್ರೆ ನಿನ್ ಮಗ್ಳೆ ಅಂತ ಬಂದ್ರೆ ಹಾಗೇನ್ ಮಾಡ್ತೀಯಪ್ಪ? ಅದು ನನ್ನಣ್ಣೆ ಬರ, ನನ್ನ ಮಗಳೇ ಅಂತ ನನ್ಗೆ ಗೊತ್ತಾದ್ರೆ ನಾನು ಅಂತ ಮಾಡ್ತೀನಿ. ಬೇಡ, ನಿನಗೆ ಹಂಗೆ ಅಂತ ಗೊತ್ತಾದಾಗ ನನ್ನ ಮನೆ ಹತ್ರ ನಾನು ನನ್ನ ಹೆಂಡತಿ ಬಾಂಡ್ಲಿ ಹೊರ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ, ನೀನು ನನ್ನ ಜೊತೆಲಿ ಬಂದು ಕೆಲಸ ಮಾಡ್ಕೊಂಡು ತಿನ್ಕೊಂಡಿರು ನಂದಿ ಅಂತ ಗೊತ್ತಾದಾಗ. ನನಗೇನು ಮಾಡಲ್ಲ. ನಾನೇನ್ ಮಾಡೋಣ?
ನಾನೇ ನನ್ ಇವತ್ತು ಮುಖ ನೋಡಪ್ಪ. ನಾನೇ ತಿರ್ಬೋಕಿ ನಾನು ನಿನ್ ಮುಖ ನೋಡಕ್ ನನಗೆ ಇಷ್ಟ ಇಲ್ಲ. ಯಾಕಪ್ಪ ನೋಡಲ್ಲ ನಾನೇ ತಪ್ಪು ಮಾಡಿದ್ದೀನಿ. ನೀನು ಅಪ್ಪನ ಮೇಲೆ ಅಷ್ಟು ಗೌರವ ಇದ್ದು ಅಷ್ಟು ಇದ್ದಿದ್ರೆ ಅದಕ್ಕೇನಪ್ಪ ನಾನ್ ಕೇಳಿದ್ದು ಫೋನ್ ಮಾಡಿ. ನಿನ್ನೆ ಫೋನ್ ಮಾಡ್ಬಿಟ್ಟು ಅಲ್ಲಿ ಟಾರ್ಚರ್ ಕೊಡೋದೇನೈತೆ ನಿನ್ ಫೋನ್ ಮಾಡಿ ಟಾರ್ಚರ್ ಕೊಡೋದು ನೀವ್ ಕೆಟ್ಟ ಮಾತಲ್ಲಿ ಬೈದ್ರಿ ಬಿಟ್ರೆ ನಾನು ಒಂದ್ ಮಾತು ಏನಾರು ಅನ್ನ. ನಾನ್ ಕಳ್ಳನ್ ಮಾಡೋ ಮಟ್ಟಕ್ಕೆ ನೀನ್ ಬಂದಾಗ ನಿನ್ನ ಮೇಲೆ ನಾನು ಕನಿಕರ ನೀನೆಲ್ಲ ಅಲ್ಲ, ನೀವ್ ಇದೇ ಸಮಾಧಾನದಲ್ಲಿ ಮಾತಾಡಿದ್ರೆ ನಾನು ಮಾತಾಡ್ತಿದ್ದೆ ಅಲ್ಲಿಗ್ ಬಂದು. ಮಾತಾಡ್ತಾ ಇಲ್ವಾ ಪ್ರೂಫ್ ಮಾಡ್ಸೋ ಕರಿ ನಿಮ್ಮ ಅಮ್ಮನ್ ಕರಿ ನೀನ್ ಕರ್ಸ್ಕೊಂಡು ಕುಂದಿಸ್ಕೋ ನೀನ್ ಮಾತಾಡು ನಿಮ್ಮ ನಂದೇನು ತಪ್ಪಿದ್ರೆ ಮಾತಾಡು ನಾನೇನ ಏನ್ ಹೇಳಿದಿನ ಒಂದ್ ಮಾತ್ ಕೇಳ್ತೀನಿ, ಮಗ್ಲೇ ಅಲ್ಲ ಅಂದ್ಮೇಲೆ ಅದ್ ಹೆಂಗ್ ತಗೊಂಡೋಗ್ 3ನೇ ಕ್ಲಾಸಲ್ಲಿ ಇಟ್ಕೊಂಡಿದ್ರಿ? ನನಗೇನಕ್ಕೆ ಒಂದ್ಸರಿ ನಮ್ಮಮ್ಮ ನರ್ಸ್ ಟ್ರೈನಿಂಗ್ ಮಾಡುವಾಗ 1 ನಿಮಿಷ ನಮ್ಮಮ್ಮ ನರ್ಸ್ ಟ್ರೈನಿಂಗ್ ಮಾಡುವಾಗ ನನಗ್ ಬಂದು ಮಗ್ಳಲ್ಲ ಅಲ್ವಾ ನಾನು ಬ್ಯಾಗು ಬುಕ್ಸ್ ಎಲ್ಲ ಯಾಕಪ್ಪ ಸೋದೆ? ಅದು ಉಳಿಸ್ಕೊಂಡಿದ್ಯಾ ಇವತ್ತು? ಏನಂತ ಇವತ್ತು ಉಳಿಸ್ಕೊಂಡಿದ್ಯಾ? ಅಲ್ಲ ನನ್ ಮಗ್ಳಲ್ಲ ಅಂದ್ರೆ ಹೇಳ್ದಾಗ ನೀನ್ ಕೇಳ್ದ ಅಷ್ಟೆಲ್ಲ ನೀನು ಇದ್ ಮಾಡ್ಕೊಂಡು ತಿಳ್ಕೊಂಡಿದ್ಯಲ್ವಾ? ಅಲ್ಲಪ್ಪ. ನಿಮ್ಮ ಅಮ್ಮನ್ ಮಾತಾಡ್ಸಕ್ ಬಂದಾಗ ನಿಮ್ಮ ಅಮ್ಮನ್ ಕೈ ಹಿಡ್ಕೊಂಡು ಮಾತಾಡ್ಸಕ್ ಬಂದಿದ್ದಾಗ ನಾನ್ ಬ್ಯಾಗ್ ಕೊಡ್ತಿದ್ದು ಇಷ್ಟೆಲ್ಲ ನಮ್ಮ ಅಪ್ಪನ ಹತ್ರ ಕನಿಕರ ಐತೆ ಇಷ್ಟೆಲ್ಲ ಜೀವನ ಐತೆ ನೀನು ನನ್ನ ಹೇಳ್ಬಿಂದ ಹಿಂಗೆಲ್ಲ ಹೋಗ್ಬಾರ್ದು ಹಿಂಗ್ ಮಾತಾಡ್ಬಾರ್ದು ಅಂದಾಗ ಇರ್ಬೇಕಾಯ್ತಾನೆ. ನೀನ್ ಈಗ ಬಂದು ನಿಮ್ಮ ಅಜ್ಜಿ ಹತ್ರನು ಇಲ್ದಲೆ ಇಲ್ಲೂ ಇಲ್ದಲೆ ಸುತ್ತಾಡ್ಕೊಂಡ್ ಬಂದ್ಬಿಟ್ಟು ಅಪ್ಪ ಅಂದ್ರೆ ಸಾಕೋರ್ ಯಾರು? ಇಲ್ಲ ನೀವು ನಿಮ್ಮಮ್ಮ ಇಲ್ವಾ? ಏನಂತ ನಿಮ್ಮಮ್ಮ ಸಾಕ್ತಾ ಇಲ್ವಾ ನಿನ್ನ? ನಿಮ್ಮ ಅಜ್ಜಿ ಸಾಕ್ತಾ ಇಲ್ವಾ? ಸಾಕ್ತಿದಾರ? ನಿನಗಷ್ಟೇ ಗೊತ್ತಿರೋದು ಆಯ್ತಾ, ನಿನಗಷ್ಟೇ ಗೊತ್ತಿರೋದು. ನಾನೇನ್ ಮಾಡೋಣ ಈಗ? ನಾನೇನ್ ಸಾಧನೆ ಮಾಡೋಣ ಈಗ? ನಾನೇನ್ ಮಾಡ್ಬೋದು ನಿನ್ಗೆ? ನಾನೇನ್ ಮಾಡ್ಬೋದು? ಉತ್ತರ ಬಂದಿಲ್ಲ ಸ್ವಾಮಿ. ಜೊತೆ ಕರ್ಕೊಂಡ್ ಬಂದಿತ್ತಮ್ಮ ಇದೇ ಕರ್ಕೊಂಡ್ ಬರ್ತಾರೆ ಕೊಡಿಸ್ಬಿಡ್ತೀಯಾ? ನಾವ್ ನೋಡಿ ನಮ್ಮ ಮಕ್ಳು ಅಂತ ನಮ್ಗೆ ಇವತ್ತು 16 ಜನ ಮಕ್ಳಿದ್ದಾರೆ ನಮ್ಮ ಅಣ್ಣ ತಮ್ಮದ್ರ ಮಕ್ಳು. ನಾವು 4+12 ಆ 12ರಲ್ಲೂ ಇವಳು ಒಬ್ಬಳಲ್ವಾ? ಅಲ್ಲಮ್ಮ ಅವ್ರ ಅಷ್ಟು ಮಕ್ಳು ನಾವು ಇವತ್ತು ನಮ್ಮ ಮಕ್ಳಂತಾನೆ ಸಾಕ್ತಾ ಇದ್ದೀವಿ. ಇವಳು ಮಾತ್ರ ಮಗಳು ಅಂತ ಸಾಕಲ್ಲ. ಯಾಕೆ ಹೇಳಿ? ಅವ್ರು ನಮ್ಮ ತಮ್ಮನ ಮಕ್ಳು ಅವ್ರು ನಮ್ಮ ಅಣ್ಣನ ಮಕ್ಳು ಇಲ್ಲ ನಮ್ಮ ಚಿಕ್ಕಪ್ಪನ ಮಕ್ಳು ಈ ಮಕ್ಳ ತರನೇ ನಾವು ಈ ಮಕ್ಳು ಇಟ್ಕೊಂಡಿದ್ದೀವಿ. ಇದು ಮಾತ್ರ ಮಗು ಅಲ್ಲ. ಇಷ್ಟು ವರ್ಷದ ಮೇಲೆ ನಾನ್ ಸಾಕಿ ಬಿಟ್ಟಿದ್ರೆ ನೀವು ಒಪ್ಕೊಳ್ರಿ. ರೈಲ್ವೆ ಸ್ಟೇಷನ್ ಅಲ್ಲಿ ಅವ್ರಮ್ಮ ಬಿಟ್ಟೋಗಿದ್ದಕ್ಕೂ ನೀವು ತಗೊಂಬಂದು ನನ್ನ ಮನೇಲಿ 3 ತಿಂಗಳು ಇಟ್ಕೊಂಡು ಅನ್ನ ಕಳ್ಸಿದ್ದೀನಿ. ಬಿಟ್ಟೋಗಿದ್ಕೆ ಏನಕ್ಕೆ ಅಂತೀಯಪ್ಪ? ಬಿಟ್ಟೋಗಿದ್ಕೆ ಅನ್ನ ಹಾಕಿದ್ಯಾ ಸರಿ, ಇವಾಗ ಅಪ್ಪನೇ ಅಲ್ಲ ಅಂತ ಹೇಳ್ತಿದ್ಯಲ್ಲ. ಇರ್ಬೇಕ್ತಾನೆ ನೀವ್ ಇರ್ಬೇಕ್ತಾನೆ. ಯಾರಿಗ್ ಗೊತ್ತಿರುತ್ತೆ 3 ವರ್ಷ 4 ವರ್ಷ ಬಡಿತೀವ ಅಂತ ನೀವ್ ಹೇಳ್ತಿರಲ್ವಾ? ಯಾವ್ದು ಮಾತುಗಳು ಮಕ್ಳಿಗೆ ಹೊಡಿಯೋದೇ ಇಲ್ವಾ? ಮುತ್ತಾಗೆ ಇಟ್ಕೊಂಡು ಸಾಕ್ತಾರ? ನಾನು ಒಂದು 2 ಸರಿ 3 ಸರಿ ಸಿಟ್ಟಿಗೆ ಹೊಡೆದಿದ್ದೀರಿ ಮಗಳನ್ನ. ಇವ್ರು ಅದೇ ರೂಟ್ ಹಿಡಿದ್ರೆ ಹೊಡೆದಿದ್ದಾರೆ. 3ನೇ ಕ್ಲಾಸ್ ಮಗು ಯಾವ ರೂಟ್ ಹಿಡಿದು ಬಿಡುತ್ತೆ? ಅಷ್ಟೆಲ್ಲ ಮೈಂಡ್ ಎಲ್ಲ ಬೆಳೆಸ್ಕೊಂಡಿದ್ದೀರಲ್ವಾ? ಅವತ್ತು ಅಷ್ಟೆಲ್ಲ ಮೈಂಡ್ 8-9 ವರ್ಷಕ್ಕೆ ಮೈಂಡ್ ಎಲ್ಲ ಬೆಳೆದು ಬಿಟ್ಟಿರುತ್ತ ಯಾವ ಮಗುಗೆ? ಬೆಳೆದಿಲ್ವೇನ್ ರಮ್ಯಾಗ? ಈಗ 22 ವರ್ಷಕ್ಕೆ ನೀವ್ ಹೇಳ್ತಿರೋದು 7-8 ವರ್ಷಕ್ಕೆ ಸಿಕ್ಕಾಪಟ್ಟೆ ಬುದ್ಧಿ ಇತ್ತು. ಈಗ ಪಾಪ ಇರಿ ಏನೇನೋ ಮಾತಾಡ್ಬೇಡಿ ಮಾತು ಮರ್ಸೋಕೆ. ಇಸ್ ದ ಮದರ್ ರೆಡಿ ಟು ಕಮ್?